ಈಗಾಗಲೇ ನವರಾತ್ರಿ ಪ್ರಾರಂಭ ಆಗಿದೆ. ಎಲ್ಲೆಲ್ಲೂ ದೇವಿ ವಿಗ್ರಹ ಮೂರ್ತಿಗಳನ್ನು ಕೂರಿಸೋದನ್ನು ನಾವು ನೋಡಿದ್ದೀವಿ. ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಎಲ್ಲ ಕಡೆಯಲ್ಲೂ ದೇವಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾದರೆ ಈ ದೇವಿ ವಿಗ್ರಹನ ಯಾವುದೆಲ್ಲ ವಸ್ತುಗಳಿಂದ ಮಾಡಿದ್ದಾರೆ? ನಿಮಗೇನಾದರೂ ಗೊತ್ತಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಒಂದೊಮ್ಮೆ ವೇಶ್ಯರ ಗುಂಪೊಂದು ಸ್ನಾನ ಮಾಡಲು ಗಂಗಾ ನದಿಯ ತೀರಕ್ಕೆ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಒಬ್ಬ ಕುಷ್ಠರೋಗಿ ನದಿಯ ದಡದ ಬಳಿ ತಾನು ಸ್ನಾನ ಮಾಡುವುದಕ್ಕಾಗಿ ಅಲ್ಲಿ ಅಲೆದಾಡುತ್ತಿದ್ದಂತಹ ಒಂದಷ್ಟು ಜನರ ಸಹಾಯವನ್ನು ಕೇಳ್ತಾನೆ. ಆದರೆ ಆತನ ಕುಷ್ಠರೋಗವನ್ನು ಕಂಡಂತಹ ಜನರು ಸಹಾಯ ಮಾಡದೆ ದೂರ ಸರಿತಾರೆ. ಇದನ್ನೆಲ್ಲ ಗಮನಿಸಿದಂತಹ ವೇಶ್ಯರು ಆ ಕುಷ್ಠರೋಗಿಗೆ ಸಹಾಯ ಮಾಡಲು ಮುಂದಾಗ್ತಾರೆ. ಆತನಿಗೆ ಸ್ನಾನ ಮಾಡಿಸಿ ಶುದ್ಧನನ್ನಾಗಿ ಮಾಡ್ತಾರೆ. ಆದರೆ ಅಲ್ಲಿದ್ದದ್ದು ಕುಷ್ಠರೋಗಿ ಆಗಿರಲಿಲ್ಲ. ಸಾಕ್ಷಾತ್ ಪರಶಿವನೇ ಕುಷ್ಠರೋಗಿಯಾಗಿ ಅವತರಿಸಿರ್ತಾನೆ. ವೇಶ್ಯರ ಸಹಾಯವನ್ನು ಕಂಡಂತಹ ಶಿವನು ಸಂತಸಗೊಂಡು, ನಿಮಗೆ ಯಾವ ವರ ಬೇಕಾದರೂ ಕೇಳಿ ಅದನ್ನು ನಾನು ಕರುಣಿಸ್ತೀನಿ ಅಂತ ಆಶ್ವಾಸನೆ ಕೊಡ್ತಾನೆ. ಆಗ ವೇಶ್ಯರು ಪರಮೇಶ್ವರನ ಬಳಿ ದುರ್ಗಾದೇವಿಯ ವಿಗ್ರಹವನ್ನು ಮಾಡುವಾಗ ವೇಶ್ಯರ ಮನೆಯ ಅಂಗಳದ ಮಣ್ಣನ್ನು ತಂದು ಅದನ್ನು ಬಳಸಿ ದುರ್ಗಾದೇವಿಯ ವಿಗ್ರಹವನ್ನು ಮಾಡಬೇಕು ಎನ್ನುವ ವರವನ್ನು ಪಡೆದುಕೊಳ್ಳುತ್ತಾರೆ. ವೇಶ್ಯರ ಮನೆಯ ಅಂಗಳದಿಂದ ಮಣ್ಣನ್ನು ಸಾಮಾನ್ಯ ಜನರು ತರುವಂತಿಲ್ಲ. ಇಲ್ಲಿ ಪೂಜಾರಿಗಳು ಅಥವಾ ಶಿಲ್ಪಿಗಳು ಮಾತ್ರ ಹೋಗಿ ತರಬೇಕು ಅನ್ನೋದು ವಾಡಿಕೆ. ಇದಾದ ನಂತರ ಗಂಗಾದಡದ ನದಿಯ ಮಣ್ಣನ್ನು ಹಾಗೂ ವೇಶ್ಯರ ಮನೆಯ ಅಂಗಳದ ಮಣ್ಣನ್ನು ತಂದು ದುರ್ಗಾದೇವಿಯ ಮೂರ್ತಿಗಳನ್ನು ತಯಾರಿಸುವಂತಹ ಸಂಪ್ರದಾಯ ಆರಂಭವಾಗಿದೆ ಅನ್ನೋದು ಪೌರಾಣಿಕ ಹಿನ್ನೆಲೆಯಾಗಿದೆ.